ವಿಜೇಂದ್ರ ಪ್ರಶ್ನೆ ಮಾಡ್ತೀವಿ. ವಿಜೇಂದ್ರ ನಮ್ಮ ನಾಯಕ ಅಲ್ಲ. ಯಡಿಯೂರಪ್ಪನವರು ಇರಲಿ, ರಮೇಶ್ ಜಾರಕಿಹೊಳಿ, ಯತ್ನಾಳ್ಳಿ, ಒಬ್ಬಕ್ಕೆ ಕಪಿಲ್ ಮಿಶ್ರಾ ಸಿಗಬಾರ್ದು. ಮುಖ್ಯಮಂತ್ರಿ ಆಗಬೇಕು ಅಂದರೆ 1200 ಕೋಟಿ ಕೊಟ್ಟರೆ ಮುಖ್ಯಮಂತ್ರಿ ಹುದ್ದೆ ಸಿಗುತ್ತಂತೆ. 38 ಜನ ಶಾಸಕರು ಈಗಾಗಲೇ ವಿಜಯೇಂದ್ರ ವಿರುದ್ಧ ಇದ್ದಾರಂತೆ. BJPಯ 65 ಶಾಸಕರಲ್ಲಿ ಅರ್ಧಕ್ಕಿಂತ ಹೆಚ್ಚು ವಿಜಯೇಂದ್ರ ವಿರುದ್ಧ. ವಿಜಯೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಒಪ್ತಾ ಇಲ್ಲ, ಅವರು ಹೈಕಮಾಂಡ್ಗೆ ದೂರು ಕೊಟ್ಟಿದ್ದಾರಂತೆ. ಹಾಗಾದರೆ BJPಯಲ್ಲಿ ನಡೀತಾ ಇರೋದೇನು? 1200 ಕೋಟಿಗೆ CM ಸ್ಥಾನ ಪಡ್ಕೊಳ್ಳೋದಕ್ಕೆ, ಆ ಹಣವನ್ನು ಕೊಡೋದಕ್ಕೆ ರೆಡಿಯಾಗಿರೋದು ಯಾರು? ಈ ಯತ್ನಾಳ್ ಪರೋಕ್ಷವಾಗಿ ಹೇಳ್ತಾ ಇರೋದು ಯಾರಿಗೆ? ಯಾಕೆಂದರೆ ಈ ಹಿಂದೆ 2,500 ಕೋಟಿ ಕೊಡಿ CM ಸ್ಥಾನ ಕೊಡ್ತೀವಿ ಅಂತ 2022ರಲ್ಲಿ ಒಂದು ಸಾರಿ ಹೇಳಿಕೆಯನ್ನು ಕೊಟ್ಟು BJPಯ ಶಿಸ್ತು ಸಮಿತಿಯಿಂದ ವಿಚಾರಣೆಯನ್ನು ಎದುರಿಸಿದ್ರು ಯತ್ನಾಳ್. ಆಮೇಲೆ ಯಾರ್ರೀ ಕೊಡ್ತಾರೆ ನನಗೆ ನೋಟಿಸು, ನಾನು ಯಾರ ನೋಟಿಸ್ಗೂ ಕೇರ್ ಮಾಡಲ್ಲ ಅಂತ ಕೂಡ ಹೇಳಿದರು. ಪದೇ ಪದೇ ವಿವಾದಾತ್ಮಕ ವಿಷಯಗಳ ಮುಖಾಂತರ ಎದ್ದು ಬರೋದು ಯತ್ನಾಳ್. ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಅವರು ಆಗಬೇಕು ಅನ್ನುವಂಥದ್ದು ಕಟ್ಟರ್ ಹಿಂದುತ್ವದ ಕಾರ್ಯಕರ್ತರ, BJPಯ ಕಾರ್ಯಕರ್ತರ ಆಶಯ ಆಗಿತ್ತು. ಈಗ ಯತ್ನಾಳ್ RCBಯನ್ನು ಕಟ್ಟೋಕ್ಕೆ ಬೇರೆ ಹೊರಟಿದ್ದಾರೆ. ಅಂದರೆ ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್, ಈಶ್ವರಪ್ಪ ಬೇರೆ ಜೊತೆಯಾಗಿದ್ದಾರೆ. 38 ಶಾಸಕರು ಬೇರೆ ನಮ್ಮ ಜೊತೆಗಿದ್ದಾರೆ. ನಮ್ಮ ಒತ್ತಾಯವನ್ನು ನಾವು ಹೈಕಮಾಂಡ್ ಮುಂದೆ ಸಲ್ಲಿಸಿದ್ದೀವಿ. ಮುಂದಿನ ಕ್ರಮ ಏನು ತಗೋತಾರೆ ಅವ್ರು ನೋಡಬೇಕು ಅನ್ನುವಂಥದ್ದು. ಈಗ ಬದಲಾವಣೆ ಏನಾಗುತ್ತೆ? ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನೇನಾದರೂ ಬದಲಾಯಿಸಿ ಬಿಡ್ತಾರಾ? ಈ ಪ್ರಶ್ನೆಗಳು ಸದ್ಯಕ್ಕೆ ಎಲ್ಲರ ಮುಂದೆ ಮೂಡ್ತಾ ಇರುವಂಥದ್ದು. ಯಾಕಂದರೆ ಆರ್ ಅಶೋಕ್ ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನು ಬದಲಾಯಿಸಿದರೂ ಕೂಡ ವಿರೋಧ ಮಾಡುವಂಥ ವ್ಯಕ್ತಿ ಅಲ್ಲ. ಆರ್ ಅಶೋಕ್ಗೆ ಬೇರೆ ಯಾವುದೇ ಬೆಳೆಯೋದಕ್ಕೆ ಅವಕಾಶ ಇಲ್ಲ. ಕಾಂಗ್ರೆಸ್ಗೆ ಹೋಗ್ತಾರೆ ಅಂದರೆ ಕಾಂಗ್ರೆಸ್ಸಲ್ಲಿ ಬೆಂಗಳೂರಿನಲ್ಲಿ DK ಶಿವಕುಮಾರೇ ಇದ್ದಾರೆ. ಅಲ್ಲಿ ಅವ್ರನ್ನ ಮೀರಿ ಬೆಳೆಯೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ಒಕ್ಕಲಿಗ ನಾಯಕ. ಇನ್ನು ಹೇಳಿ ಕೇಳಿ ಆರ್ ಅಶೋಕ್ ಬಗ್ಗೆ ಇರುವಂಥ ಆರೋಪನೇ ಅಡ್ಜಸ್ಟ್ಮೆಂಟ್ ಮಾಡ್ಕೋತಾರೆ. ಇವರು ಪದ್ಮನಾಭನಗರ ಗೆಲ್ಲಬೇಕು ಅಂದರೆ ಉತ್ರಳ್ಳಿಯಿಂದ ಗೆಲ್ತಾ ಇದ್ದಾಗ ಇವರೆಲ್ಲದಕ್ಕೂ ಕೂಡ ಕಾಂಗ್ರೆಸ್ನವ್ರ ಜೊತೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡೇ ಗೆದ್ದಿದ್ದು. ಆರ್ ಅಶೋಕ್ ಅವರು, ರಾಮಲಿಂಗಾರೆಡ್ಡಿ ಅವರು, ಇವ್ರದ್ದು ಎಲ್ಲರದ್ದು ಅಡ್ಜಸ್ಟ್ಮೆಂಟೇನೆ. ಎಲ್ಲರ ಜೊತೆಗೆ ಇವ್ರು ಚೆನ್ನಾಗಿ ಇದ್ಕೊಂಡು ಗೆಲ್ತಾರೆ. ತಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಂದ ವೀಕ್ ಕ್ಯಾಂಡಿಡೇಟನ್ನು ನಿಲ್ಲಿಸ್ತಾರೆ, ಅಥವಾ ಕಾಂಗ್ರೆಸ್ಸಲ್ಲಿ ಯಾರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿರ್ತಾರೋ ಅವ್ರ ಕ್ಷೇತ್ರದಲ್ಲಿ BJPಯಿಂದ ವೀಕ್ ಕ್ಯಾಂಡಿಡೇಟನ್ನು ನಿಲ್ಲಿಸ್ತಾರೆ. ಸೊ ಇದನ್ನು ಮಾಡ್ಕೊಂಡು ವಿಧಾನಸಭೆಯಲ್ಲಿ ಗೆದ್ದು ವಿಧಾನಸಭಾ ಚುನಾವಣೆಯಲ್ಲಿ ವಿಧಾನಸಭೆ ಪ್ರವೇಶ ಮಾಡ್ತಾರೆ. ಆ ಮೂಲಕ ರಾಜ್ಯಾಧ್ಯಕ್ಷ, ಆ ಮೂಲಕ ಇವರು ವಿರೋಧ ಪಕ್ಷದ ನಾಯಕ ಸ್ಥಾನವನ್ನು ಗಿಟ್ಟಿಸಿರೋದು. ಅದಕ್ಕೇನೆ ವಿಧಾನಸಭೆಯಲ್ಲಿ ಅಧಿವೇಶನ ಆದಾಗೆಲ್ಲ ಯತ್ನಾಳ್ ವಿರೋಧ ಪಕ್ಷಕ್ಕಲ್ಲ, ತನ್ನ ಪಕ್ಷಕ್ಕೇ ವಿರೋಧ ಪಕ್ಷ ಆಗಿ ನಿಂತ್ಕೋತಾರೆ. ಎದ್ದು ನಿಂತು ಆರ್ ಅಶೋಕ್ ಎದ್ದು ನಿಂತಿದ್ರು, ತಾವು ಎದ್ದು ನಿಂತು ಹೇಳ್ತಾನೆ ಇರ್ತಾರೆ, ಎಲ್ಲರದ್ದು ತನಿಖೆ ಆಗಬೇಕು, ಯಾರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಎಲ್ಲರೂ ಹೊರಗಡೆ ಬರಬೇಕು, ಎಲ್ಲ ವಿಷಯ ಗೊತ್ತಾಗಬೇಕು, BJPಯವ್ರದ್ದು ಹೊರಗಡೆ ಬರಬೇಕು, ಕಾಂಗ್ರೆಸ್ನವ್ರದ್ದು ಹೊರಗಡೆ ಬರಬೇಕು, JDSನವ್ರದ್ದು ಹೊರಗಡೆ ಬರಬೇಕು. ಈ ರೀತಿ ಹೇಳ್ತಾನೆ ಇರ್ತಾರೆ. ಅದು ಯಾವಾಗ ಅವರು ಯಾವಾಗ ಸಮಾಧಾನ ಆಗ್ತಾರೋ ಗೊತ್ತಿಲ್ಲ. ಸದ್ಯಕ್ಕೆ ಮತ್ತೊಂದು ಬಾಂಬ್ ಸಿಡಿಸಿರೋದು 1200 ಕೋಟಿ ಹಿಡ್ಕೊಂಡು CM ಆಗಬೇಕು ಅಂತ ಕಾಯ್ತಾ ಇರುವಂಥವ್ರು ಇದ್ದಾರೆ. ಇದು ಅವ್ರು ನೇರವಾಗಿ ಹೇಳಿರುವಂಥದ್ದು BY ವಿಜಯೇಂದ್ರ ಅವರಿಗೆ. ಅಂದರೆ ನೇರವಾಗಿ ಅಂದರೆ ಪರೋಕ್ಷವಾಗಿ, ನಾವು ಹೇಳೋದು ನೇರವಾಗಿ ಅಂತ ಹೇಳಿರೋದು BY ವಿಜಯೇಂದ್ರ ಅವರಿಗೆ ಅಂತ ಸದ್ಯ ಚರ್ಚೆ ಆಗ್ತಾ ಇದೆ. ಸಿದ್ದರಾಮಯ್ಯನವರು ಇಷ್ಟೆಲ್ಲಕ್ಕೂ ಕೂಡ ಅವರು CM ಸ್ಥಾನದಿಂದ ಇಳಿಬೇಕು, ರಾಜೀನಾಮೆ ಕೊಡಬೇಕು, ಅಲ್ಲಿ ಕಾಂಗ್ರೆಸ್ನಲ್ಲಿ ಒಂದಷ್ಟು ಬಂಡಾಯ ಹೇಳಬೇಕು, ಅಲ್ಲಿ ಸತೀಶ್ ಜಾರಕಿಹೊಳಿ, ಇನ್ನೊಂದು ಕಡೆ MB ಪಾಟೀಲ್, ಮತ್ತೊಂದು ಕಡೆ ಜಮೀರ್, ಇಂಥವರೆಲ್ಲ ನಾವು CM ಆಗಬೇಕು ಅಂತ ಅಲ್ಲಿ ಕಿತ್ತಾಟ ಶುರುವಾಗಬೇಕು. ಆದ ನಂತರ DK ಶಿವಕುಮಾರ್ ಅವ್ರಿಗೆ CM ಸ್ಥಾನ ಸಿಗಬಾರ್ದು. ಆಗ ಅಲ್ಲಿ ಭಿನ್ನಾಭಿಪ್ರಾಯ, ಬಂಡಾಯ ಎಲ್ಲ ಶುರುವಾಗಿ ಅಲ್ಲಿ ಪಕ್ಷ ಬಿದ್ದೋಗಿ ಹೊಸ ಮುಖ್ಯಮಂತ್ರಿ ತನ್ನ ಬಹುಮತ ಸಾಬೀತುಪಡಿಸೋಕ್ಕಾಗದೇನೆ ನಂತರ ಇದೆಲ್ಲ ತೀವ್ರ ಬದಲಾವಣೆ. ಇವೆಲ್ಲ ಆಗೋ ಸಾಧ್ಯತೆಗಳೇ ಕಡಿಮೆ. ಯಾಕೆಂದರೆ 136 ಸ್ಥಾನಗಳು ಪ್ಲಸ್ ಒಬ್ಬರಿಬ್ಬರು ಪಕ್ಷೇತರರು, ಹರಪನಹಳ್ಳಿ ಪಕ್ಷೇತರರು ಕೂಡ ಸಾಥ್ ಕೊಟ್ಟು ಸರ್ವೋದಯ ಪಕ್ಷದ ದರ್ಶನ್ ಪುಟ್ಟಣ್ಣಯ್ಯ, ಹರಪನಹಳ್ಳಿ ಲತಾ ಮಲ್ಲಿಕಾರ್ಜುನ್ ಇವರೆಲ್ಲ ಸಹಕಾರ ಕೊಟ್ಟು ಸರ್ಕಾರ ಸುಭದ್ರವಾಗಿದೆ. ಹಾಗಾಗಿ 20-30 ಸ್ಥಾನಗಳು ಅಲುಗಾಡಿಸೋದು ಕಷ್ಟದ ಕೆಲಸ. ಇನ್ನು ಎಲ್ಲಿ ಮುಖ್ಯಮಂತ್ರಿ ಆಗೋಕ್ಕೆ ಸಾಧ್ಯ ಅಂದರೆ ಇದೆಲ್ಲೋ ಕಾಂಗ್ರೆಸ್ಸಿಂದ ಒಂದು ದೊಡ್ಡ ಸಂಖ್ಯೆ ಹೊರಗಡೆ ಬಂದು BJP ಕಾಂಗ್ರೆಸ್ ಏನಾದರೂ ಆ ರೀತಿ ಅಲಯನ್ಸ್ ಆಗಿ ಮಹಾರಾಷ್ಟ್ರದಲ್ಲಿ ಆಯ್ತಲ್ವ, ಇನ್ನು ಯಾಕೆಂದರೆ 4 ವರ್ಷ ಇರೋದ್ರಿಂದ ಏನಾದರೂ ಒಂದು ಬಿಗ್ ಚೇಂಜ್ ಆಗಿ
ಯಾರಾದರೂ ಕಾಂಗ್ರೆಸ್ಸಿಂದ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ 30 ಸಂಖ್ಯೆಗಿಂತ ಹೆಚ್ಚು ಜನ ಈಗಾಗಲೇ ಬಂಡಾಯ ಎದ್ದಿರೋದು ಅದೇ ಕಾರಣಕ್ಕೆ. ಯಾಕೆಂದರೆ BY ವಿಜಯೇಂದ್ರ CM ಆಗೋದಕ್ಕೆ ಕಾಯ್ತಾ ಇದ್ದಾರೆ. ಅಂದರೆ ಮುಂದೆ ವಿಧಾನಸಭೆ ಚುನಾವಣೆ ನಡೆದು 2029ರಲ್ಲಿ ಅಂದ್ಕೊಳ್ಳಿ, ಸದ್ಯದ ಚೇಂಜಸ್ಸನ್ನೆಲ್ಲ ಬೇಡ ಬಿಡಿ, ಅದನ್ನು ಲೆಕ್ಕಾಚಾರ ಹಾಕೋದು ಬೇಡ, ಯಾಕಂದರೆ ಅಷ್ಟು ಸುಲಭ ಇಲ್ಲ ಅದು. 2028ರಲ್ಲಿ ಚುನಾವಣೆ ಆದಾಗ ಆಗ ಏನಾದರೂ BJP ಅಧಿಕಾರಕ್ಕೆ ಬಂದರೆ ಆಗ ಹೈಕಮಾಂಡ್ಗೆ 1200 ಕೋಟಿಯನ್ನು ಕೊಟ್ಟು ತಾನು ಆಗ ಮುಖ್ಯಮಂತ್ರಿ ಆಗೋಣ ಅಂಥೇಳಿ ಕಾಯ್ತಾ ಇದ್ದಾರೆ BY ವಿಜಯೇಂದ್ರ. ಇಲ್ಲ ಅಂತ ಹೇಳಿದರೆ ಕಾಂಗ್ರೆಸ್ಸಿಂದ ಬರುವಂಥ ದೊಡ್ಡ ಸಂಖ್ಯೆಯಲ್ಲಿ ಏನಾದರೂ ಕಾಂಗ್ರೆಸ್ಸು BJP ಒಟ್ಟಾಗಿ ಸರ್ಕಾರ ರಚನೆ ಆಗೋದಾದರೆ, ಕಾಂಗ್ರೆಸ್ಸಿಂದ ಬಂಡಾಯ ಎದ್ದು ಶಾಸಕರು ಬಂದು ಅದು ಉಪಚುನಾವಣೆ ಏನಾದರೂ ಮತ್ತೆ ಚುನಾವಣೆ ಆಗಿ 2019ರಲ್ಲಿ ಆಯ್ತಲ್ಲ, ಯಾವ ರೀತಿ ಅತೃಪ್ತರು ಹೊರಗಡೆ ಬಂದು ಮತ್ತೆ ಚುನಾವಣೆಯನ್ನು ಎದುರಿಸಿ ಮತ್ತೆ ಗೆದ್ದು ಬಂದರು, ಆ ರೀತಿಯಲ್ಲಿ ಗೆದ್ದು ಬಂದು ಮತ್ತೆ CM ಆಗೋದಾದರೆ 1200 ಕೋಟಿ ರೆಡಿ ಇಟ್ಕೊಂಡಿದ್ದಾರೆ. ಈ ಅರ್ಥದಲ್ಲಿ ಯತ್ನಾಳ್ ಹೇಳಿರುವಂಥದ್ದು. ಆದರೆ ಇವೆಲ್ಲ ಸದ್ಯಕ್ಕೆ ಒಂದು ಇಮ್ಯಾಜಿನೇಷನ್ಗಳಷ್ಟೇ, ಕಲ್ಪನೆ. ನೋಡ್ತಾ ಇದ್ದರೆ ಇದು ಆಗ್ಬೋದಾ, ಆದರೆ ಆಗ್ಬೋದೇನೋ, ಅದು ಆಗೋಕ್ಕೆ ಸದ್ಯದಲ್ಲಂತೂ ಸಾಧ್ಯ ಇಲ್ಲ ಅನ್ನೋ ರೀತಿಯದ್ದು. 2028ರಲ್ಲಿ ಮತ್ತೆ ಚುನಾವಣೆ ನಡೆದಾಗ 5 ವರ್ಷದ ನಂತರ ಆಗ ವಿಜಯೇಂದ್ರ, ಯಾಕೆಂದರೆ ರಾಜ್ಯಾಧ್ಯಕ್ಷರು ಯಾರಾಗಿರ್ತಾರೋ ಅವರಿಗೆ ಮೊದಲ ಅವಕಾಶ ಇರುತ್ತೆ CM ಆಗೋದಕ್ಕೆ. ಸೊ ಕೇಂದ್ರದಲ್ಲಿ BJP ಈ ರೀತಿಯಲ್ಲಿ ಹಣನ ತೊಗೊಂಡೇನಾದರೂ CM ಮಾಡೋದಾದರೆ 1200 ಕೋಟಿ ಯಾರ ಹತ್ರ ಜಾಸ್ತಿ ಹಣ ಕೊಡ್ತಾರೋ ಅವ್ರನ್ನ CM ಮಾಡುತ್ತೆ. ಅದಕ್ಕೇ ಇವ್ರು ಕಾಯ್ತಾ ಇದ್ದಾರೆ ಅಂತ ಈಗ ಯತ್ನಾಳ್ ವಿರೋಧ ಮಾಡ್ತಾ ಇರೋದು, RCBಯನ್ನು ಕಟ್ತಾ ಇರೋದು. ಹಾಗೆಯೇ 38 ಶಾಸಕರು ನಾವು ಅವರ ವಿರುದ್ಧ ನಿರ್ಣಯವನ್ನು ಸಲ್ಲಿಸಿದ್ದೀವಿ, ಹೈಕಮಾಂಡ್ಗೆ ಹೇಳಿದ್ದೀವಿ, BY ವಿಜಯೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷರಾಗಿ ನಾವು ಒಪ್ಪೋದಿಲ್ಲ ಅಂಥೇಳಿ. ಸೊ ಇದೆಲ್ಲ ಹೇಳ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ, ಮುಂದಿನ ಚಳಿಗಾಲದ ಅಧಿವೇಶನದ ವೇಳೆಗೆ ಬದಲಾವಣೆ ಆಗಬಹುದು. ಚಳಿಗಾಲದ ಅಧಿವೇಶನದ ವೇಳೆಗೆ ರಾಜ್ಯಾಧ್ಯಕ್ಷರನ್ನ ಬದಲಾಯಿಸುವಂಥ ಕೆಲಸ BJP ಅಂಥ ರಿಸ್ಕನ್ನು ತಗೊಳ್ಳೋದಿಲ್ಲ ಅನಿಸಿದ್ರು. ಯಾಕೆಂದರೆ ಯಡಿಯೂರಪ್ಪನವರಿದ್ದಾರೆ, BY ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಕೊಡಲಾಗಿದೆ. ಬದಲಾಯಿಸಿದರೆ ನೋಡಿ BJPಯಲ್ಲೇ ಎಂತೆಂಥ ಕಿತ್ತಾಟಗಳಿರಿ, ರಾಜ್ಯಾಧ್ಯಕ್ಷರನ್ನೇ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ, 6 ತಿಂಗಳು ವರ್ಷದಲ್ಲಿ ಬದಲಾಯಿಸಿದ್ರು ಅಂತ ಕಾಂಗ್ರೆಸ್ನವರು BJP ಮೇಲೆ ಮುಗಿ ಬೀಳ್ತಾರೆ. ಇದೆಲ್ಲ ಬೇಕಾ? ಆದರೆ ಅದು ವಿರೋಧ ಪಕ್ಷದ ನಾಯಕ ಸ್ಥಾನ ಏನಾದರೂ R ಅಶೋಕ್ ಅವರು ವಿರೋಧ ಮಾಡುವಂಥ ಸಾಧ್ಯತೆ ಕಡಿಮೆ. ಹಾಗಾಗಿ ಅವ್ರಿಗೇನು ಅಂದರೆ, ಅವರಿಗೆ RSSಲ್ಲಿ ದೊಡ್ಡ ಹೋಲ್ಡ್ ಇಲ್ಲ, RSS ಕಡೆಯಿಂದ ಅವರಿಗೆ ದೊಡ್ಡ ಸಪೋರ್ಟ್ ಇಲ್ಲ. ಅವರಿಗೆ ಈ ಕಡೆ ಯಡಿಯೂರಪ್ಪನವರಾಗಲಿ ಅಥವಾ ಬೇರೆ ಯಾರನ್ನೂ ಕೂಡ ಅವರು ತುಂಬ ಸ್ಟ್ರಾಂಗ್ ಆಗಿ ನಂಬಿಕೊಂಡಿಲ್ಲ. ಅವರಿಗೆ ಭದ್ರವಾಗಿ ಅವ್ರ ಪರವಾಗಿ ನಿಲ್ಲುವಂಥ ಒಂದು 20-30 ಶಾಸಕರು ಕೂಡ ಇಲ್ಲ. ಹಾಗಾಗಿ R ಅಶೋಕ್ ಅವರಿಗೆ ವಿರೋಧ ಪಕ್ಷದ ಸ್ಥಾನವನ್ನು ಬದಲಾಯಿಸಿದರೆ BJPಯಲ್ಲೇನು ದೊಡ್ಡ ಶೇಕ್ ಏನೂ ಆಗೋದಿಲ್ಲ. ಹಾಗಾಗಿ ವಿರೋಧ ಪಕ್ಷದ ನಾಯಕ ಸ್ಥಾನವನ್ನು ಯತ್ನಾಳ್ ಅವ್ರಿಗೆ ಕೊಡೋಣ, R ಅಶೋಕ್ ಅವ್ರನ್ನ ಬೇರೆ ಏನಾದರೂ ಮಾಡಿ ಸಮಾಧಾನ ಪಡಿಸೋಣ ಅಂತ BJP ಹೈಕಮಾಂಡ್, RSS ಏನಾದರೂ ಯೋಚನೆ ಮಾಡುತ್ತಾ? ಇದು ಸದ್ಯದಲ್ಲಿ ಆಗ್ತಾ ಇರುವಂಥ ಚರ್ಚೆ. ಏನಾದರೂ ಆ ಒಂದು ಕೆಲಸವನ್ನು ಮಾಡಿದ್ದೇ ಆದರೆ ಯತ್ನಾಳ್ರಂಥ ಒಬ್ಬ ರೆಬೆಲ್ ಫೈರ್ ಬ್ರ್ಯಾಂಡ್ ಅವ್ರನ್ನ ಸಮಾಧಾನ ಪಡಿಸ್ಬೋದು ಅನ್ನುವಂಥದ್ದು BJPಯ ತಲೆಯಲ್ಲಿ ಕೂಡ ಹೊಳಿಬಹುದು, ಆ ವಿಚಾರ ಬರ್ಬೋದು. ಹಾಗಾಗಿ ಚಳಿಗಾಲದ ಅಧಿವೇಶನದ ವೇಳೆಗೆ ಏನಾದರೂ R ಅಶೋಕ್ ಅವರು ವಿರೋಧ ಪಕ್ಷದ ನಾಯಕ ಸ್ಥಾನ ಹೊರಟೋಗಿ ಆ ಸ್ಥಾನಕ್ಕೆ ಯತ್ನಾಳ್ ಅವ್ರನ್ನ ಕೂರಿಸುವಂಥ ಸಾಧ್ಯತೆ ಇದೆ. ನೋಡೋಣ, ಇದೂ ಕೂಡ ಒಂದು ಸಾಧ್ಯತೆ. ಯಾಕೆಂದರೆ ಈ ಯತ್ನಾಳ್ ಅವರ ಬಂಡಾಯ ನೋಡ್ತಾ ಇದ್ದರೆ, ರಮೇಶ್ ಜಾರಕಿಹೊಳಿ ಅವರ ಬಂಡಾಯ ನೋಡ್ತಾ ಇದ್ದರೆ, ಒಂದು ಬಂಡಾಯಕ್ಕೊಂದು ಶಮನ ಮಾಡುವಂಥ ಪ್ರಯತ್ನವನ್ನು ಹೈಕಮಾಂಡ್, RSS ಸೇರ್ಕೊಂಡು ಮಾಡುತ್ತಾ ಅನ್ನೋದು ಚರ್ಚೆ. ಹಾಗಾಗಿ ಹೀಗಾದರೆ ಆಗಬಹುದು, ಇಲ್ಲದಿದ್ದರೆ ಎಂದಿನಂತೆ ಮತ್ತೆ BJP ಹೇಗೆ ಈ ಒಂದು ಬಂಡಾಯನ ಶಮನ ಮಾಡುತ್ತೋ ಅನ್ನುವಂಥದ್ದು ದೊಡ್ಡ ಪ್ರಶ್ನೆಯಾಗಿ ಎಲ್ಲರ ಮುಂದೆ ಇದೆ.